ಆಸಿಮ್ ಮುನೀರ್ಗೆ ಲಂಚ್ಗೆ ಇನ್ವೈಟ್ ಮಾಡಿದ ಡೊನಾಲ್ಡ್ ಟ್ರಂಪ್ ಇನ್ವೈಟ್ ಮಾಡಿದ್ದನ್ನೇ ದಾಳವನ್ನಾಗಿ ಬಳಸಿಕೊಂಡ ಕಾಂಗ್ರೆಸ್. ಇದು ಭಾರತದ ವಿದೇಶಾಂಗ ನೀತಿ ವೈಫಲ್ಯ, ರಾಜತಾಂತ್ರಿಕತೆಯ ವೈಫಲ್ಯ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿರೋ ಕೈ ನಾಯಕರು. ಅಮೆರಿಕದ ಕಂತ್ರಿ ಬುದ್ಧಿ ಬಗ್ಗೆ ಗೊತ್ತಿದ್ರೂ ಕೂಡ ಮೋದಿ ದ್ವೇಷವನ್ನ ಮುಂದುವರಿಸುತ್ತಿದ್ದಾರೆ ಕಾಂಗ್ರೆಸ್ ಪಾಳೆಯದ ಲೀಡರ್ಸ್. ಜಿಯೋಪೊಲಿಟಿಕಲ್ ಬಗ್ಗೆ ಕಾಂಗ್ರೆಸ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ನಾಟಕ ಮಾಡ್ತಿದ್ಯೋ? ನಮಸ್ಕಾರ ವೀಕ್ಷಕರೇ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೂನ್ 18ನೇ ತಾರೀಕು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ರು. ಈ ಲಂಚ್ ಮೀಟ್ ಈಗ ಜಾಗತಿಕ ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಯಾಕೆ ತುಂಬ ಚರ್ಚೆಯಾಗ್ತಿದೆ ಅಂತ ಹೇಳಿದ್ರೆ, ಅಮೆರಿಕದ ವೈಟ್ ಹೌಸ್ನ ಕ್ಯಾಬಿನೆಟ್ ರೂಮ್ನಲ್ಲಿ ಕ್ಲೋಸ್ಡ್ ರೂಮ್, ಅಂದರೆ ಇಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ. ಈ 1-to-1 ಲಂಚ್ ಮೀಟ್ ಈಗ ಜಗತ್ತಿನೆಲ್ಲೆಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮೀಡಿಯಾ ಕೂಡ ಪರ್ಮಿಷನ್ ಇರಲಿಲ್ಲ. ಟ್ರಂಪ್ ಆಸಿಮ್ ಮುನೀರನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ದೇ ತಡ. ಇದನ್ನೇ ದಾಳವನ್ನಾಗಿ ಬಳಸಿಕೊಂಡ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಇದು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ, ಇದು ಡಿಪ್ಲೊಮೆಸಿಯ ವೈಫಲ್ಯ ಅಂತ ಹೇಳಿಕೊಂಡು ಪುಂಖಾನುಪುಂಖವಾಗಿ ಆರೋಪ ಮಾಡ್ತಿದ್ದಾರೆ. ಐ ಡೋಂಟ್ ನೋ, ಕಾಂಗ್ರೆಸ್ ನಾಯಕರಿಗೆ ಜಿಯೋಪೊಲಿಟಿಕ್ಸ್ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಗೊತ್ತಿದ್ದೋ ಈ ರೀತಿ ನಾಟಕ ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಟ್ರಂಪ್ ಆಸಿಮ್ ಮುನೀರನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ರ ಹಿಂದೆ ಐ ಲವ್ ಪಾಕಿಸ್ತಾನ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿ ಅವರ ಬಿಹೇವಿಯರ್ ಇಲ್ಲ. ಅವರಿಗೆ ಪಾಕಿಸ್ತಾನದ ಮೇಲೇನೋ ಪ್ರೀತಿ ಇಲ್ಲ. ಅಮೆರಿಕ ಏನೇ ಮಾಡುತ್ತೆ ಅಂದ್ರೂ ಕೂಡ ಅಲ್ಲಿ ಅಮೆರಿಕದ ಲಾಭದ ಬಗ್ಗೆ ಯೋಚನೆ ಮಾಡುತ್ತೆ. ಈಗ ಟ್ರಂಪ್ ಆಸಿಮ್ ಮುನೀರನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ದೂ ಕೂಡ ಇದೇ ಕಾರಣಕ್ಕೆ. ಕಾಂಗ್ರೆಸ್ನ ನಾಯಕ ರಾಜ್ಯಸಭಾ MP ಜೈರಾಮ್ ರಮೇಶ್ ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಇವರಿಗೆ ಮೋದಿಯನ್ನ ದ್ವೇಷ ಮಾಡಬೇಕು ಅನ್ನೋ ಸಲುವಾಗಿ ಜಿಯೋಪೊಲಿಟಿಕ್ಸ್ ಬಗ್ಗೆ ಅರಿವೇ ಇಲ್ಲದೆ ಈ ರೀತಿ ಮಾತನಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯಲ್ಲಿ ಮೂಡುತ್ತೆ. ಟ್ರಂಪ್ ಆಸಿಮ್ ಮುನೀರ್ನ ಲಂಚ್ಗೆ ಕರೆದಿರೋದು ಇದು ಭಾರತಕ್ಕೆ ಟ್ರಿಪಲ್ ಜಟ್ಕಾ. ಏನಪ್ಪಾ ಅಂತ ಹೇಳಿದ್ರೆ, ಆಸಿಮ್ ಮುನೀರ್ ಒಂದು ಮಾತನ್ನ ಹೇಳಿದ್ರು, ಪ್ರೊವೋಕೇಟಿವ್ ಕಮೆಂಟ್ನ ಮಾಡಿದ್ರು. ಇದು ಪೆಹಲ್ಗಾಮ್ ಅಟ್ಯಾಕ್ಗೆ ನೇರ ಲಿಂಕ್ ಇದೆ. ಇಲ್ಲಿ ಭಾರತದ ವಿದೇಶಾಂಗ ನೀತಿ ಹಾಗೂ ರಾಜತಾಂತ್ರಿಕತೆ ಕಂಪ್ಲೀಟ್ಲಿ ಫೇಲ್ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಮೋದಿಯನ್ನ ದ್ವೇಷ ಮಾಡಬೇಕು, ಮೋದಿ ವಿರುದ್ಧ ಮಾತನಾಡಬೇಕು ಅನ್ನೋ ಬರದಲ್ಲಿ ಈ ರೀತಿ ಮಾತುಗಳನ್ನ ಆಡ್ತಿದ್ದಾರೆ. ಅಮೆರಿಕದ ಬಗ್ಗೆ ಗೊತ್ತು, ಅಮೆರಿಕದ ಬೆನ್ನಿಗೆ ಚೂರಿ ಹಾಕೋದ್ರ ಬಗ್ಗೆ, ಅಮೆರಿಕ ತನ್ನ ಲಾಭ ಇಲ್ಲದೆ ಏನೂ ಮಾಡಲ್ಲ ಅನ್ನೋದು ಜೈರಾಮ್ ರಮೇಶ್ಗೆ ಗೊತ್ತಿಲ್ಲದೆ ಇರೋ ಸತ್ಯ ಏನಲ್ಲ. ಆದರೂ ಕೂಡ ಕಾಂಗ್ರೆಸ್ ಈ ರೀತಿ ಆರೋಪವನ್ನ ಮಾಡ್ತಾ ಇದೆ. ಆಸಿಮ್ ಮುನೀರ್ ಆಲ್ರೆಡಿ ಹೋಗಿ ಅಮೆರಿಕದಲ್ಲಿ ಕೂತ್ಕೊಂಡಿದ್ದ, ಟ್ರಂಪ್ ಈಗ ತನ್ನನ್ನ ಲಂಚ್ಗೆ ಕರಿತಾನೆ, ಆಗ ಲಂಚ್ಗೆ ಕರಿತಾನೆ ಅನ್ನೋ ರೀತಿಯಲ್ಲಿ ಹಪ್ಪಿಸ್ತಿದ್ದ. ಕೊನೆಗೂ ಕೂಡ ಟ್ರಂಪ್ ಅವ್ರನ್ನ ಕರೆದಿದ್ದಾರೆ. ಈ ಔತಣಕೂಟಕ್ಕೆ ಆಸಿಮ್ ಮುನೀರಲ್ಲಿ ಹೋಗಿದ್ದಕ್ಕೆ ಪಾಕಿಸ್ತಾನದವರೇ ಎಷ್ಟೋ ಜನ ವಿರೋಧ ಮಾಡಿದ್ರು. ಆಸಿಮ್ ಮುನೀರ್ನನ್ನ ಟ್ರಂಪ್ ಲಂಚ್ಗೆ ಇನ್ವೈಟ್ ಮಾಡಿದ್ರಲ್ಲ, ಸ್ಟೇಟ್ ಗೆಸ್ಟ್ಗಳು ಬಂದಾಗ ಅಥವಾ ಬೇರೆ ಬೇರೆ ದೇಶದ ಗೆಸ್ಟ್ಗಳು ಬಂದಾಗ ಅವ್ರನ್ನ ಇನ್ವೈಟ್ ಮಾಡಿಕೊಂಡು ಕರ್ಕೊಂಡು ಹೋಗೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಟ್ರಂಪೇ ಬರ್ತಾರೆ, ಇಲ್ಲ ಸರ್ಕಾರದ ರಿಪ್ರೆಸೆಂಟೇಟಿವ್ ಬಂದು ಅವರನ್ನ ಒಂದು ಅತ್ಯುತ್ತಮ ಒಳ್ಳೆ ರೀತಿಯಲ್ಲಿ ಅವರನ್ನ ವೆಲ್ಕಮ್ ಮಾಡ್ತಾರೆ. ಆದರೆ ಆಸಿಮ್ ಮುನೀರ್ನನ್ನ ವಿಸಿಟರ್ಸ್ ಲಾಬಿಯಿಂದ ಒಳಗಡೆ ಕರ್ಕೊಂಡು ಹೋಗ್ಲಾಯ್ತು. ಹೊರಗಡೆನೇ ಇಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಂಡಿರುವಂತಹ ಟ್ರಂಪ್ ಇನ್ನು ಒಳಗಡೆ ಹೋಗಿ ಆ ಕ್ಲೋಸ್ಡ್ ಡೋರ್ ಒಳಗೆ ಹೋದಾಗ ಇನ್ಯಾವ ರೀತಿ ನಡೆಸ್ಕೊಂಡಿರ್ಬೋದು? ನಿಮ್ಗೆ ಗೊತ್ತಿರಬಹುದು, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹಾಗೂ ಟ್ರಂಪ್ ಮಾತಾಡ್ತಿರುವಾಗ ಮೀಡಿಯಾದವರೆಲ್ಲ ಇದ್ರೂ ಕೂಡ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಟ್ರಂಪ್ ಜೋರಾಗಿ ಕ್ಲಾಸ್ ತೆಗೆದುಕೊಂಡಿದ್ರು. ಇನ್ನು ಕ್ಲೋಸ್ ಡೋರಲ್ಲಿ ಆಸಿಮ್ ಮುನೀರ್ನನ್ನ ಕರ್ಸ್ಕೊಂಡಿರೋದೇ ತಮ್ಮ ಸ್ವಹಿತಾಸಕ್ತಿಗಾಗಿ. ಯಾವ ರೀತಿ ಕ್ಲಾಸ್ ತೆಗೆದುಕೊಂಡಿರ್ಬೋದು? ನೀ ನನ್ನ ಮಾತನ್ನು ಕೇಳಬೇಕಷ್ಟೇ. ಲಂಚ್ ಅನ್ನೋದು ಒಂದು ನೆಪ ಮಾತ್ರ. ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಆಗಬೇಕಾಗಿರೋದು ತಮ್ಮ ಕೆಲಸ ಅಷ್ಟೇ. ಆದರೆ ಇಲ್ಲಿ ಎಲ್ಲೂ ಕೂಡ ಟ್ರಂಪ್ಗೆ ಇರೋದು ಪಾಕಿಸ್ತಾನದ ಮೇಲಿನ ಪ್ರೀತಿಯಲ್ಲ, ಅಮೆರಿಕದ ಸ್ವಾರ್ಥ. ಅದೇನಪ್ಪ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ಆಗ್ತಾ ಇದೆ. ಅವೆರಡೂ ದೇಶಗಳ ನಡುವಿನ ಯುದ್ಧ ನೋಡಿದ್ರೆ ಅದು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಒಂದು ಯುದ್ಧದ ಕಣಕ್ಕೆ, ರಣಾಂಗಣಕ್ಕೆ ಅಮೆರಿಕ ಕೂಡ ಸದ್ಯದಲ್ಲೇ ಎಂಟ್ರಿ ಆಗೋ ಎಲ್ಲ ಪಾಸಿಬಿಲಿಟೀಸ್ ಕೂಡ ಇದೆ.
ಅಂಥ ಸಂದರ್ಭ ಬಂದರೆ ಇದೇ ಪಾಕಿಸ್ತಾನದ ನೆಲವನ್ನು ಅಮೆರಿಕ ಬಳಸ್ಕೊಂಡು ಇರಾನ್ ಮೇಲೆ ಯುದ್ಧ ಮಾಡುವಂತಹ ಸಾಧ್ಯತೆ ಇದೆ. ಅಮೆರಿಕ ಈ ರೀತಿ ಪಾಕಿಸ್ತಾನವನ್ನು ತನ್ನ ಲಾಭಕ್ಕೆ ಬಳಸ್ಕೊಳ್ತಾ ಇರೋದು ಇದೇ ಮೊದಲೇನಲ್ಲ. ಮೊದಲಿಂದಲೂ ಕೂಡ ಅಮೆರಿಕ ಯಾವ್ಯಾವಾಗೆಲ್ಲ ಪಾಕಿಸ್ತಾನದ ಅವಶ್ಯಕತೆ ಇತ್ತೋ ಆವಾಗೆಲ್ಲ ಇದೇ ಗುಲಾಮಿ ದೇಶ ಪಾಕಿಸ್ತಾನವನ್ನು ಬಳಸ್ಕೊಂಡಿದೆ. 1979 ಹಾಗೂ 82ರಲ್ಲಿ 2 ಬಾರಿ ಅಮೆರಿಕ ಆಗಿನ ಪಾಕಿಸ್ತಾನದ ಅಧ್ಯಕ್ಷರಾದಂತಹ ಜಿಯಾ ಉಲ್ ಹಕ್ರನ್ನ ಔತಣಕೂಟಕ್ಕೆ ಕರೆದಿತ್ತು. ಅವರನ್ನ ಔತಣಕೂಟಕ್ಕೆ ಕರೆದಾಗ ಅವ್ರನ್ನ ಬಾಯಿ ತುಂಬ ಹಾಡಿ ಹೊಗಳಿತ್ತು. ಪಾಕಿಸ್ತಾನದ ಜನರಲ್ ಆಗಿದ್ರು. ಆದರೆ ಇಲ್ಲೂ ಕೂಡ ಅಮೆರಿಕ ಯಾಕೆ ಅವ್ರನ್ನ ಇನ್ವೈಟ್ ಮಾಡಿತ್ತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ರಷ್ಯಾ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿತ್ತು. ಆಗಲೂ ಕೂಡ ಅಮೆರಿಕಕ್ಕೆ ಪಾಕಿಸ್ತಾನದ ಅವಶ್ಯಕತೆ ಇತ್ತು. ಈ ರೀತಿ ಔತಣಕೂಟಕ್ಕೆ ಅವರನ್ನ ಕರೆಸ್ಕೊಂಡು ಪಾಕಿಸ್ತಾನಕ್ಕೆ ತನ್ನ ಸೇನೆಯನ್ನ ಕಳಿಸ್ಕೊಂಡು ಪಾಕಿಸ್ತಾನವನ್ನ ಬಳಸ್ಕೊಂಡಿತ್ತು ದೊಡ್ಡಣ್ಣ. 9/11 ಅಟ್ಯಾಕ್ ಆದಾಗ ಅಮೆರಿಕದ ಆಗಿನ ಅಧ್ಯಕ್ಷ ಜಾರ್ಜ್ ಬುಷ್, ಪಾಕಿಸ್ತಾನದ ಆಗಿನ ಅಧ್ಯಕ್ಷ ಜನರಲ್ ಪರ್ವೇಜ್ ಮುಷರಫ್, ಇವರು ಕೂಡ ಮಿಲಿಟರಿಯ ಮುಖ್ಯಸ್ಥರಾಗಿದ್ದರು. ಇವರನ್ನ ಅಮೆರಿಕ ಕರೆಸ್ಕೊಂಡು ಅವರಿಗೂ ಕೂಡ ಔತಣಕೂಟವನ್ನು ನೀಡಿ ಬಿನ್ ಲ್ಯಾಡನ್ನ ಹತ್ಯೆ ಮಾಡೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿತ್ತು. ಆಗ್ಲೂ ಜನರಲ್ ಪರ್ವೇಜ್ ಮುಷರಫ್ ತಲೆ ಅಲ್ಲಾಡಿಸಿದ್ರು. ಅಮೆರಿಕ ತನ್ನ ಸೇನೆಯನ್ನ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದ ನೆಲವನ್ನ ಬಳಸ್ಕೊಂಡಿತ್ತು. ಈಗಲೂ ಥೇಟ್ ಅದನ್ನೇ ಮಾಡೋಕೆ ಹೊರಟಿದೆ ಅಮೆರಿಕ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ಇರಾನ್ ಮೇಲೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕ ಪಾಕಿಸ್ತಾನದ ನೆಲವನ್ನು ಬಳಸ್ಕೊಳ್ಳೇಬೇಕು. ಅದೇ ಕಾರಣಕ್ಕೆ ಆಸಿಮ್ ಮುನೀರ್ನ ಲಂಚ್ಗೆ ಇನ್ವೈಟ್ ಮಾಡಿದ್ದೇ ಹೊರತು ಅಮೆರಿಕಕ್ಕೆ ಪಾಕಿಸ್ತಾನದ ಮೇಲೆ ಪ್ರೀತಿ ಹುಟ್ಟಿದ್ದಂಥದ್ದಲ್ಲ. ಅಮೆರಿಕ ತನ್ನ ಲಾಭಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಗುಲಾಮಿ ದೇಶ ಪಾಕಿಸ್ತಾನವನ್ನ ಯಾವ ರೀತಿ ಬಳಸ್ಕೊಳ್ಬೇಕೋ ಆ ರೀತಿ ಬಳಸಿಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಿಸ್ಸೀಮ. ಅದರಲ್ಲಿ 2 ಮಾತೇ ಇಲ್ಲ, ಅನುಮಾನನೇ ಇಲ್ಲ. ಇನ್ನೊಂದು ಕಡೆ ಪಾಕಿಸ್ತಾನ ಗುಲಾಮಿ ದೇಶ, ಅದೇ ರೀತಿ ಎಷ್ಟೇ ಮರ್ಯಾದೆ ಹೋದ್ರೂ ಕೂಡ ಇದೇ ರೀತಿ ಪಾಕಿಸ್ತಾನ ಅಮೆರಿಕದ ಬಳಕೆಗೆ ಬರ್ತಾನೆ ಇರುತ್ತೆ. ಆದರೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದ ಕಾಂಗ್ರೆಸ್ ನಾಯಕರು ಸುಮ್ಮನೆ ಮೋದಿನ ದ್ವೇಷ ಮಾಡಬೇಕು ಅನ್ನೋ ಬರದಲ್ಲಿ ಇದು ವಿದೇಶಾಂಗ ನೀತಿಯ ವೈಫಲ್ಯ, ಇದು ಭಾರತದ ರಾಜತಾಂತ್ರಿಕತೆಯ ಫೇಲ್ಯೂರ್ ಅಂತ ಹೇಳಿ ಗಾಳಿಲಿ ಗುಂಡನ್ನು ಹೊಡೆತಿದ್ದಾರೆ. ಅಮೆರಿಕಗೆ ಯಾವ ದೇಶವನ್ನು ಹೇಗೆ ಬಳಸ್ಕೊಂಡು ಬಿಸಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಪಾಕಿಸ್ತಾನಕ್ಕೆ ಗುಲಾಮಗಿರಿ ಅನ್ನೋದು ಜನ್ಮದಿಂದ ಬಂದಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆ ಮಾತುಕತೆ ಆಡ್ತಿರ್ಬೇಕಾದ್ರೆ ಟ್ರಂಪ್ ನೀವು US ಗೆ ಬನ್ನಿ ಅಂತ ಹೇಳ್ಕೊಂಡು ಇನ್ವೈಟ್ ಮಾಡಿದ್ರು. ಆದರೆ ನಾನು ಈಗ ಬರೋಕ್ಕಾಗಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಟ್ರಂಪ್ಗೆ ಹೇಳಿದ್ದಾರೆ. ಹಾಗೆಯೇ ಇದರ ಜೊತೆಗೆ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕದನ ವಿರಾಮವನ್ನು ಘೋಷಿಸಿದ್ದು ಪಾಕಿಸ್ತಾನ ರಿಕ್ವೆಸ್ಟ್ ಮಾಡಿಕೊಳ್ತು ಅಂತಾನೆ ಹೊರತು ಇಲ್ಲೆಲ್ಲೂ ಕೂಡ ನೀವು ಮಧ್ಯಸ್ಥಿಕೆ ವಹಿಸಿದ್ದಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಟ್ರಂಪ್ಗೆ ಹೇಳಿದ್ದಾರೆ ನರೇಂದ್ರ ಮೋದಿ. ನೋಡಿ, ಜಾಗತಿಕ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಭಾರತವನ್ನು ಎತ್ತರಕ್ಕೆ ಕೊಂಡೊಯ್ತಿದ್ರೆ ಈ ಕಡೆ ಪಾಕಿಸ್ತಾನ ಅಧೋಗತಿಗೆ ಬಿದ್ದಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ನಮ್ಮ ಭಾರತ ಗ್ಲೋಬಲ್ ಲೆವೆಲ್ನಲ್ಲಿ ಮಿಂಚ್ತಾ ಇದ್ರೆ ಇವರು ಮಾತ್ರ ಇರ್ಲಾರ್ದು ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಆ ರೀತಿ. ಇಲ್ಲಿ ಭೌಗೋಳಿಕ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಬೇಕು. ಅಮೆರಿಕದ ಕಂತ್ರಿ ಬುದ್ಧಿ ಬಗ್ಗೆ ಇವರಿಗೆ ಗೊತ್ತಿದೆ. ಆದರೂ ಕೂಡ ಈ ರೀತಿಯಾಗಿ ಮೋದಿ ಸರ್ಕಾರದ ವಿರುದ್ಧ ಎಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ತಮ್ಮ ಮುಖವಾಡವನ್ನ ತಾವೇ ಬಯಲು ಮಾಡ್ಕೊಳ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.